ಇವತ್ತಿನ ಕ್ಲಾಸಲ್ಲಿ ಇವತ್ತಿನ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂದರೆ ಒಂದು ವಿಚಿತ್ರವಾದ ಒಂದು ಹೊಸ ವಿಷಯನ, ಒಂದು ಹೊಸ ಸ್ಪೆಲ್ಲಿಂಗ್ ರೂಲ್ನ ಕಲಿತೀವಿ. ಅಂದರೆ ಒಂದು ಸ್ಪೆಲ್ಲಿಂಗ್, ಒಂದು ಅಕ್ಷರ ಎಲ್ಲಿ ಬಂದಾಗ ಯಾವ್ಯಾವ ಥರ ಸೌಂಡ್ ಮಾಡುತ್ತೆ ಅನ್ನೋದು ನಮಗೆ ತುಂಬ ಮುಖ್ಯವಾಗಿ ಗೊತ್ತಿರಬೇಕು. ಕನ್ನಡದಲ್ಲಿ ಇರೋ ಥರ ಕನ್ನಡದಲ್ಲಿ ಯಾವುದೇ ಒಂದು ಅಕ್ಷರ ಎಲ್ಲೇ ಬರಲಿ ಅದೇ ಉಚ್ಚಾರಣೆ ಹೇಳ್ತೀವಿ. ಇಂಗ್ಲೀಷಲ್ಲಿ ಹಾಗಿರೋದಿಲ್ಲ. ಒಂದು ಅಕ್ಷರಕ್ಕೆ ಒಂದಕ್ಕಿಂತ ಜಾಸ್ತಿ ಸೌಂಡ್ಸ್ ಇರೋದ್ರಿಂದ ಅದು ಎಲ್ಲಿ ಬಂದಾಗ ಯಾವ ಥರ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ನಮಗೆ ಸರಿಯಾಗಿ ಗೊತ್ತಿದ್ರೆ ಮಾತ್ರ ನಮಗೆ ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ನಮಗೆ ಸ್ಪಷ್ಟವಾಗಿ 100% ನಾವು ಕಲಿಬೋದು. ಓಕೆ, ಸೊ ಈಗಾಗಲೇ ನಾನು ಹಲವಾರು ಅಕ್ಷರಗಳಿಗೆ ಬೇರೆ ಬೇರೆ ಸೌಂಡ್ಸ್ ಎಲ್ಲಿ ಬರುತ್ತೆ ಅಂತ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಕಳೆದ ಕ್ಲಾಸಲ್ಲಿ ನಾನು ಎಕ್ಸ್ ಅನ್ನೋ ಅಕ್ಷರ, ಎಕ್ಸ್ ಅಕ್ಷರಕ್ಕೆ ಎಷ್ಟು ಸೌಂಡ್ಸ್ ಇದೆ ಅಂತ ನಾನು ಹೇಳ್ಕೊಟ್ಟಿದ್ದೆ. ಈಗ ವೈ ಅಕ್ಷರಕ್ಕೆ ಬೇರೆ ಬೇರೆ ಸೌಂಡ್ಸ್ ಇದೆ ಅಂತ ಹೇಳಿದ್ರೆ ನಂಬಲೇಬೇಕಾಗುತ್ತೆ. ಯಾಕೆ ಗೊತ್ತಾ, ವೈ ಅಕ್ಷರಕ್ಕೂ ಸಹ ಅದರದೇ ಆದ ಸ್ಪೆಲ್ಲಿಂಗ್ ರೂಲ್ಸ್ ಇದೆ. ವೈ ಬಂದಾಗ ಐ ಅಂತ ಹೇಳ್ಬೇಕಾ, ಅಥವಾ ಇ ಅಂತ ಹೇಳ್ಬೇಕಾ, ಅಥವಾ ಯ ಅಂತ ಹೇಳ್ಬೇಕಾ, ಅದು ಯಾವ ಸೌಂಡ್ಸ್. ನಾವು ಫೋನಿಕ್ಸ್ ಅಲ್ಲಿ ನಾವು ತಿಳ್ಕೊಂಡಿರೋದೇನು, ವೈ ಅಕ್ಷರಕ್ಕೆ ಯ ಅಂತ ಸೌಂಡ್ ಇದೆ ಅಂತ ನಾನು ಹೇಳಿದ್ದೆ. ಬಟ್ ಹೋಗ್ತಾ ಹೋಗ್ತಾ ಸೌಂಡ್ ಚೇಂಜ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಓಕೆ, ಸೊ ಬನ್ನಿ ಇವತ್ತಿನ ಕ್ಲಾಸಲ್ಲಿ ನಾವು ವೈ ಅಕ್ಷರಕ್ಕೆ ಎಷ್ಟು ಸೌಂಡ್ಸ್ ಇದೆ, ಅದನ್ನು ಪ್ರೊನೌನ್ಸ್ ಮಾಡೋದು ಹೇಗೆ, ಎಲ್ಲೆಲ್ಲಿ ಬರುತ್ತೆ, ಅದರ ರೂಲ್ಸ್ ಏನು ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ ಹೇಗೆ ಓದೋದು, ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗಿರ್ಬೋದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಸ್ಪೆಲ್ಲಿಂಗ್ ರೂಲ್. ಸೊ ಇದು ನೋಡಿದಾಗ ನಿಮಗೆ ಆಶ್ಚರ್ಯ ಆಗುತ್ತೆ, ನಿಜವಾಗ್ಲೂ ಹೀಗಿದೆಯಾ ಅಂತ. ಇಂಗ್ಲಿಷ್ ಆಗಿರೋದ್ರಿಂದ ಅದನ್ನೆಲ್ಲ ನಂಬಲೇಬೇಕಾಗುತ್ತೆ. ಸ್ಪೆಲ್ಲಿಂಗ್ ರೂಲ್ಸ್ ಫಾರ್ ದ ಲೆಟರ್ ವೈ ಬಂದಾಗ ಫೋನಿಕ್ಸ್ ಅಲ್ಲಿ ಏನು ಹೇಳಿಕೊಟ್ಟಿದ್ದೆ ನಾನು, ಇಯ ಅಂತ ಹೇಳಿದ್ದೆ, ರೈಟ್. ಆಮೇಲೆ ಇದಕ್ಕೆ ಯಾವ್ಯಾವ ಸೌಂಡ್ ಬರುತ್ತೆ ಅಂತ ನೋಡೋಣ. ಒಟ್ಟು 3-4 ಸೌಂಡ್ ಬರುತ್ತೆ. ಯಾವ್ಯಾವ ಸೌಂಡ್ಸ್ ಬರುತ್ತೆ ಅಂತ ನೋಡೋಣ. ರೂಲ್ ನಂಬರ್ 1 ನೋಡಿ. ರೂಲ್ ನಂಬರ್ 1, when y comes at, ಓಕೆ ಇಂಗ್ಲಿಷ್ ಅಲ್ಲಿ ಬೇಡ, ಕನ್ನಡದಲ್ಲಿ ಹೇಳ್ತೀನಿ. ವೈ ಪದದ ಆರಂಭದಲ್ಲಿ ಯ ಎಂಬ ಶಬ್ದವನ್ನು ಮಾಡುತ್ತೆ. ಯಾವುದೇ ಪದದ ಆರಂಭದಲ್ಲಿ ವೈ ಬಂದಾಗ ಯ ಅಂತ ಸೌಂಡ್ ಮಾಡುತ್ತೆ. ಯ. ಓಕೆ, ಯಾಕ್. ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ, ಎಕ್ಸಾಂಪಲ್ ಯಾವ್ದು, ಎಸ್ ಅಂತ ಹೇಳ್ಬಾರ್ದು. ತುಂಬಾ ಜನ ಎಸ್ ಅಂತ ಹೇಳ್ತಾರೆ. ಎಸ್ ಅಲ್ಲ, ಎಸ್, ಎಸ್, ಯಟ್, ಎಲ್, ಸೊ ಇದರ ಅರ್ಥ ಏನು, ಇಲ್ಲಿ ವೈ ನಿಮಗೆ ಎಲ್ಲಿದೆ, ಪದದ ಸ್ಟಾರ್ಟಿಂಗ್ ಅಲ್ಲಿದೆ ಅಲ್ವಾ. ಸೊ ಪದದ ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದೆ, ಫಸ್ಟ್ ಇದೆ, ಫಸ್ಟ್ ಲೆಟರ್ ಇದೆ, ಯ. ಸೊ ಏನಿದು, ಎಸ್, ಯಟ್, ಎಲ್, ಯಂಗ್, ಯು, ಯೋರ್, ಯಾರ್ಡ್, ಯ ಅಂತ ಬರ್ತಾ ಇದೆ ಅಲ್ವಾ. ಇದರ ಅರ್ಥ ಏನು, ಫಸ್ಟಿಗೆ ಬಂದಾಗ ನಾವು ಅದನ್ನ ಯ ಅಂತ ಹೇಳ್ತೀವಿ. ಯ ನೋಡಿ, ಯೋಡಲ್, ಯಾರ್ಡ್ ಸ್ಟಿಕ್, ಯಲ್ಪ್, ಯಕಿ, ಯೋಡಲ, ಯಂಗ್, ಯಲಿ, ಯಾನ್ಡ್, ಇನ್, ಯಾಕ್, ಯು, ಇವೆಲ್ಲ ನಿಮಗೆ ಯ ಅಂತ ಬರುತ್ತೆ. ಫಸ್ಟಿಗೆ ಬಂದಾಗ ಕಡ್ಡಾಯವಾಗಿ ಯ ಅಂತ ಬಂದೇ ಬರುತ್ತೆ. ಓಕೆ, ಅದಲ್ಲದೆ ನೆಕ್ಸ್ಟ್ ರೂಲ್ ಏನಿದೆ ನೋಡಿ. ನೆಕ್ಸ್ಟ್ ಏನ್ ಹೇಳುತ್ತೆ ನಮಗೆ, ಪದದ ಮಧ್ಯೆ ಒಂದು ಸಿಲಬಲ್ ಆರಂಭದಲ್ಲಿ ಬಂದಾಗ, ಓಕೆ, ಪದದ ಮಧ್ಯೆ ಒಂದು ಸಿಲಬಲ್ ಆರಂಭದಲ್ಲಿ ಬಂದಾಗ. ಸಿಲಬಲ್ ಅಂದ್ರೆ ನಾನು ಹೇಳಿದ್ದೀನಲ್ವಾ ನಿಮಗೆ, ಸಿಲಬಲ್ ಅಂದ್ರೆ ಎಲ್ಲರಿಗೂ ಗೊತ್ತಿರಬೇಕು. ಅಂದ್ರೆ ಸಿಲಬಲ್ ಅಂದ್ರೆ ಏನೀಗ, ನಾನು ನಿಮಗೆ 7 ಸಿಲಬಲ್ ಮಾಡಿದೀನಿ, 7 ಸಿಲಬಲ್ ವರ್ಡ್ಸ್ ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ರೈಟ್. ಸಿಲಬಲ್ ಅಂದ್ರೆ ಏನು, ಈಗ ಬೇಬಿ ಇದು ಎಷ್ಟು ಸಿಲಬಲ್, 2 ಸಿಲಬಲ್ ವರ್ಡ್, ರೈಟ್. ಸೊ ಬೇಬಿ, ರೈಟ್, ಬೇಬಿ. ಸೊ ಸಿಲಬಲ್ ಅಂದ್ರೆ ಗೊತ್ತಾಯ್ತಲ್ಲ, ಇದೊಂದು ಸಿಲಬಲ್. ಸೊ ಇಲ್ಲಿ ಏನ್ ಹೇಳುತ್ತೆ, ಪದದ ಮಧ್ಯೆ ಒಂದು ಸಿಲಬಲ್ ಆರಂಭದಲ್ಲಿ ಬಂದಾಗ,
ಪದದ ಮಧ್ಯೆ ಬಂದು, ಇದು ಪದದ ಮಧ್ಯೆ ಇದೆ ತಾನೆ, ಎಲ್ಲ ಮಧ್ಯೆ ಇದೆ ನೋಡಿ. ಇದೆಯಾ? ಮಧ್ಯೆ ಇದೆಯಾ? ಅಂಡ್ ಒಂದು ಸಿಲೆಬಲ್ ಆರಂಭದಲ್ಲಿ, ಸಿಲೆಬಲ್ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ, ಸಿಲೆಬಲ್ ಸ್ಟಾರ್ಟಿಂಗ್ ಇಲ್ಲಿ ಬೇ ಬಿ, ಸೊ ಬಿ ಇದು ಸಿಲೆಬಲ್ ಸ್ಟಾರ್ಟಿಂಗ್, ಬೇ ಬಿ ಸ್ಟಾರ್ಟಿಂಗ್ ಸಿಲೆಬಲ್, ನೆಕ್ಸ್ಟ್ ಸಿಲೆಬಲ್ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ, ಅಂದ್ರೆ ಇಲ್ಲೇನಾಯ್ತು, ಇಲ್ಲಿ ಒಂದು ಸಿಲೆಬಲ್ ಏನಾಯ್ತು, ಬಿ, ಬಿ ಯಾನ್ಡ್, ಓಕೆ, ಬಿ ಯಾನ್ಡ್. ಇಲ್ಲಿ ಕ್ಯಾನ್ ಎನ್, ಕ್ಯಾನಿಯನ್. ಹಾಗೆ ಇಲ್ಲಿ ಬ್ಯಾನ್ ಎನ್, ಬ್ಯಾನಿಯನ್. ಲೇಯರ್, ಲೇಯರ್. ಸೊ ಇಲ್ಲೆಲ್ಲ ನೋಡಿ ವೈ ಇಂದ ಶುರು ಆಗುತ್ತೆ ಸಿಲೆಬಲ್, ಪದ ಅಲ್ಲ, ಸಿಲೆಬಲ್ ಶುರುವಾಗೋದು ವೈ ಇಂದ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಡೀಟೇಲ್ ಆಗಿ ನಿಮ್ಗೆ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಅದು ಕರೆಕ್ಟ್ ಆಗಿ ಅರ್ಥ ಆಗೋದು. ಸಿಲೆಬಲ್ ಶುರುವಾಗೋದು ಮತ್ತೆ ಪದ ಶುರುವಾಗೋದು, ಸಿಲೆಬಲ್ ಶುರುವಾದಾಗ್ಲೂ ಪದ ಶುರುವಾದಾಗ್ಲೂ ಎರಡು ನಾವು ವೈ ನ ಇ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಬಿ ಯಾನ್ಡ್, ಯಾ, ಕ್ಯಾನ್ ಎನ್, ಯ, ಬ್ಯಾನ್ ಎನ್, ಯ, ಲೇ ಯರ್, ಲೆ, ಯ, ಯ, ಎಲ್ಲ ಯನೇ ಹೇಳ್ತಾ ಇದೀವಲ್ವಾ. ನೋಡಿ, ಪ್ಲೇಯರ್, ಲಾ ಯರ್, ಲಾಯರ್, ಬೈ ಯರ್, ವಯರ್, ಫ್ರಾ ಯರ್, ಫ್ರಾಯರ್, ಫ್ರ ಯರ್, ಫ್ರಾಯರ್, ಮೇ ಯರ್, ಮೇಯರ್. ಸೊ ಇಲ್ಲಿ ಫ್ರಾಯರ್ ಇದು ಬೇಡ, ಇದು ರಾ ಎಲ್, ರಾಯಲ್, ರಾ, ಮತ್ತೆ ನೋಡಿ ಲಾ ಎಲ್, ಲಾಯರ್. ಇಲ್ಲೆಲ್ಲ ಏನು, ಫಸ್ಟ್ ಸಿಲೆಬಲ್ ಆದ್ಮೇಲೆ ನೆಕ್ಸ್ಟ್ ಸಿಲೆಬಲ್ ಶುರುವಾಗೋದು ವೈ ಅಕ್ಷರದಿಂದ. ಆ ಅಕ್ಷರನ ನಾವೇನ್ ಮಾಡಬೇಕು, ಯ ಅಂತಾನೆ ಹೇಳಬೇಕು. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಎಕ್ಸಾಂಪಲ್ಸ್ ನಿಮಗೆ ಆಲ್ಮೋಸ್ಟ್ ಬರೋ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಅಂಡ್ ಇನ್ನೊಂದು ನೋಡಿ, ವೈದ್ ಇನ್ನೊಂದು ವಿಚಿತ್ರ ಅಂತ ಹೇಳಿದ್ರೆ, ವೈ ಅಕ್ಷರ ನಾನು ಇ ಅಂತ ಹೇಳಿದೆ, ಆದ್ರೆ ವೈ ಇಲ್ಲ ಅಂದ್ರೂ ಸಹ ಕೆಲವು ವರ್ಡ್ಸ್ ಅಲ್ಲಿ ನಿಮಗೆ ಯ ಸೌಂಡ್ ಬರುತ್ತೆ. ಅದ್ಯಾವ್ದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಯೂನಿಯನ್ ಅಂತ ಏನಿದೆ, ಅದು ಆಕ್ಚುಲಿ ಯೂನಿಯನ್ ಅಲ್ಲ, ಯೂನಿಯನ್, ಯೂನಿಯನ್, ಯೂನಿಯನ್. ಜೂನಿಯರ್, ಜೂನಿಯರ್ ಅಂತ ನಾವ್ ಏನ್ ಹೇಳ್ತೀವಿ, ಜೂನಿಯರ್, ಜೂನಿಯರ್, ಯ ಬರ್ಬೇಕಲ್ಲಿ. ಆನಿಯನ್ ಅಂತ ನಾವ್ ಏನ್ ಹೇಳ್ತೀವಿ, ಆನಿಯನ್ ಅಲ್ಲ, ಅದು ಅನ್ಯನ್. ಇದರ ಉಚ್ಚಾರಣೆ ಹೆಂಗ್ ಬರ್ಬೇಕು ಗೊತ್ತಾ, ಅ ಯಾವತ್ತು, ಅನ್ಯನ್. ಯಾವತ್ತು ವೈ ಇಲ್ಲ, ವೈ ಬಂದು ಅಲ್ಲಿ ಐ ಓ ಇದೆ, ಐ. ಅನ್ಯನ್, ಅನ್ಯನ್, ಬನ್ಯನ್, ಮಿನಿಯನ್, ಕಂಪ್ಯಾನಿಯನ್, ಕಂಪ್ಯಾನಿಯನ್ ಅಲ್ಲ, ಕಂಪ್ಯಾನಿಯನ್, ನ್ಯನ್. ಓಕೆ, ಇದು ಸ್ವಲ್ಪ ಡೀಟೈಲ್ ಆಗಿ ನಾವು ತಿಳ್ಕೊಂಡಿರೋದು. ಓಕೆನಾ, ರೈಟ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ರೂಲ್ ಯಾವುದು, ಸೊ ಸಿಲೆಬಲ್ ಎಲ್ಲ ನಿಮಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು, ಸಿಲೆಬಲ್ ಏನು ಅಂತ. ವೈ ಒಂದು ಚಿಕ್ಕ ಒನ್ ಸಿಲೆಬಲ್ ಪದದ, ಅಂದ್ರೆ 2 ಅಥವಾ 3 ಅಕ್ಷರಗಳಿರುವ ಪದದ ಕೊನೆಯಲ್ಲಿದ್ದಾಗ ಅದು ದೀರ್ಘ ಐ ಆಗುತ್ತದೆ. ಐ, ವೈ ಸೌಂಡು ಐ ಅಂತ ಎಲ್ಲಾಗುತ್ತೆ, ಒಂದು ಚಿಕ್ಕ ಸಿಂಗಲ್ ಸಿಲೆಬಲ್ ಪದ. ಚಿಕ್ಕ ಸಿಂಗಲ್ ಸಿಲೆಬಲ್ ಪದ ಅಂತ ಹೇಳಿದ್ರೆ ಆ ಪದದಲ್ಲಿ 2 ಅಥವಾ 3 ಅಕ್ಷರಗಳಿದ್ರೆ, ಉದಾಹರಣೆಗೆ ಇಲ್ಲಿ ಎಂ ವೈ ಇದೆ, ಮೈ. ಎಂ ವೈ ನ ಮೀ ಅಂತ ಹೇಳಲ್ಲ, ಮೈ. ಬಿ ವೈ ನ ಬಿ ಅಂತ ಹೇಳಲ್ಲ, ಬೈ. ಸಿ ಆರ್ ವೈ, ಕ್ರಿ ಅಲ್ಲ, ಕ್ರೈ. ಟ್ರೈ, ಫ್ರೈ, ಡ್ರೈ, ಶೈ, ಸ್ಲೈ, ವೈ, ಸ್ಕೈ, ಪ್ರೈ, ಸ್ಪೈ, ಸ್ಟೈ, ಪ್ಲೈ, ಸ್ಪ್ರೈ, ರೈ. ಈ ತರ ಇದ್ದಾಗ, ಅಂದ್ರೆ ಸಿಂಗಲ್ ಸಿಲಬಲ್ ವರ್ಡ್ ಇರಬೇಕು, 2 ಅಥವಾ 3 ಅಕ್ಷರ ಇದ್ದಾಗ ಕೊನೆಯ ಸೌಂಡ್ ಬಂದು ನಿಮಗೆ, ಕೊನೆಯಲ್ಲಿ ವೈ ಬಂದ್ರೆ, ವೈ ಬಂದಿದೆಯಲ್ವಾ, ವೈ ಬಂದ್ರೆ ಈ ವೈನ ನಾವು ಇ ಅಂತ ಹೇಳಲ್ಲ, ಯ ಅಂತ ಹೇಳಲ್ಲ, ಐ ಅಂತ ಹೇಳ್ತೀವಿ. ಓಕೆ, ಐ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಸೊ ಐ ಅಂತ ಬರುತ್ತೆ. ಎಲ್ಲಿ
ಒಂದು ಚಿಕ್ಕ ಒನ್ ಸಿಲಬಲ್, ಇವೆಲ್ಲ ಒಂದ್ ಸಿಲಬಲ್. ಮೈ, ಕ್ರೈ, ಬಾಯ್ ಇವೆಲ್ಲ ಒಂದೇ ಸಿಲಬಲ್ ಅಲ್ವಾ. ಸೊ ಬೇರೆ ಸಿಲಬಲ್ ಮಲ್ಟಿ ಸಿಲಬಲ್ ಬರುತ್ತೆ. ಅದ್ಯಾವ್ಯಾವ ವರ್ಡ್ಸ್ ಅಂತ ಆಮೇಲೆ ನೋಡೋಣ, ನಾನು ಹೇಳ್ತೀನಿ. ಅಲ್ಲೂ ನಿಮಗೆ ಐ ಅಂತಾನೆ ಬರುತ್ತೆ. ಉದಾಹರಣೆ ಇಲ್ಲೇ ಇದೆ ನೋಡಿ. ಓಕೆ, ಸೊ ಇಲ್ಲಿ ನಾನೇನ್ ಹೇಳಿದೆ, ಸಿಂಗಲ್ ಸಿಲಬಲ್ ಅಂತ ಹೇಳಿದ್ದೀನಲ್ವಾ. ಚಿಕ್ಕ ಒನ್ ಸಿಲಬಲ್ ಪದ, ಸಿಂಗಲ್ ಸಿಲಬಲ್ ಪದ, ಇವೆಲ್ಲ ಸಿಂಗಲ್ ಸಿಲಬಲ್. ಟ್ರೈ, ಫ್ರೈ, ಸ್ಪೈ, ಸ್ಟೈ ಸಿಂಗಲ್ ಸಿಲಬಲ್. ಆದ್ರೆ ಮಲ್ಟಿ ಸಿಲಬಲ್ ಅಲ್ಲೂ ಬರುತ್ತೆ. ಸಿಂಗಲ್ ಸಿಲಬಲ್ಲೇ ಆಗ್ಬೇಕು ಅಂತಿಲ್ಲ, ಬಟ್ ಸಿಂಗಲ್ ಸಿಲಬಲ್ ಅಲ್ಲಿ ಕೊನೆಯಲ್ಲಿ ಐ ಬಂದ್ರೆ ಸಿಂಗಲ್ ಸಿಲಬಲ್ ಪದವಾಗಿದ್ರೆ ಅದು ಎಲ್ಲಾದು ಐ ಸೌಂಡ್ ಆಗಿರುತ್ತೆ. ಸಿಂಗಲ್ ಸಿಲಬಲ್ ಅಲ್ಲದೆ ಮಲ್ಟಿ ಸಿಲಬಲ್ ಕೆಲವು ಪದಗಳಿದಾವೆ, ಅಂದ್ರೆ ಒಂದಕ್ಕಿಂತ ಜಾಸ್ತಿ ಸಿಲಬಲ್ ಇರುವಂತ ಕೆಲವು ಪದಗಳಿದಾವೆ. ಆ ಕೆಲವು ಪದಗಳಿಗೆ ನಾವು ವೈ ಕೊನೆಯಲ್ಲಿ ವೈ ಬಂದ್ರೆ ಅದನ್ನ ಐ ಅಂತಾನೆ ಹೇಳ್ಬೇಕು. ಅದು ಯಾಕೆ ಅಂತ ನಾನು ಹೇಳ್ತೀನಿ. ಈಗ ನೋಡಿ, ಇಲ್ಲಿ ಬಂದ ಅಪ್ಲೈ, ಸಪ್ಲೈ, ರಿಪ್ಲೈ, ಡಿನೈ ಅಂತ ಹೇಳಿದ್ರಲ್ಲ. ಸಿಂಪ್ಲಿಫೈ, ಇಲ್ಲಿ ಸಿಂಪ್ಲಿಫೈ 3 ಸಿಲಬಲ್, ಇದು 2 ಸಿಲಬಲ್. ಓಕೆ, 2 ಸಿಲಬಲ್ 3 ಸಿಲಬಲ್. ಸೊ ಇಲ್ಲಿ ನಾನು ಇದು ಸಿಂಗಲ್ ಸಿಲಬಲ್ ನೋಡಿ, ಇಲ್ಲಿ ಸಿಂಗಲ್ ಸಿಲಬಲ್ ಪ್ಲೈ, ಸ್ಪ್ರೈ, ಸ್ಟೈ, ಸ್ಪೈ ಇವೆಲ್ಲ ಸಿಂಗಲ್ ಸಿಲಬಲ್ ಇರೋದ್ರಿಂದ ನಾನು ವೈ ಇದ್ರೂ ಐ ಹಾಕ್ಬೇಕು ಅಂತ ಹೇಳಿದೆ. ಬಟ್ ಇದು 2 ಸಿಲಬಲ್ ಮಲ್ಟಿ ಸಿಲಬಲ್, ಒಂದಕ್ಕಿಂತ ಜಾಸ್ತಿ ಸಿಲಬಲ್ ಇದೆ. ಆದ್ರೂ ನಾವಿಲ್ಲಿ ಐ ಅಂತಾನೆ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಐ ಅಂತ ಹೇಳ್ತೀವಿ, ಅಲ್ಲಿ ವೈ ಇದೆ. ಓಕೆ, ಸಿಲಬಲ್ ಎಷ್ಟೇ ಇರಲಿ ಅಲ್ಲಿ ಕೊನೆಯಲ್ಲಿ ಐ ಬಂದ್ರೆ ನಾವು ಈಗ ಇದನ್ನ ಡಿನೈ ಅಂತ ಹಿಂಗಿದೆಯಲ್ವಾ, ಈ ತರ ಬರೆಯೋ ಆಗಿಲ್ಲ. ಓಕೆ, ಡಿನೈ ಅಂತ ಈ ತರ ಬರೆಯೋ ಆಗಿಲ್ಲ. ಯಾಕೆಂದ್ರೆ ಇಂಗ್ಲಿಷ್ ಅಲ್ಲಿ ಸ್ಪೆಲ್ಲಿಂಗ್ ರೂಲ್ಸ್ ಏನ್ ಹೇಳುತ್ತೆ ನಿಮಗೆ, ಕೊನೆಯಲ್ಲಿ ಐ ಹಾಕೋ ಹಾಗಿಲ್ಲ. ಸೊ ಐ ಅಂತ ಸೌಂಡ್ ಬರ್ಬೇಕು ನಮಗೆ, ಅಥವಾ ಡಿನೈ. ನಾನು ಈ ತರ ಹಾಕ್ತೀನಿ ಅಂತ ಹೇಳಿದ್ರೆ ಡಿನೈ ಐ ಆಗಲ್ಲ. ಅದಕ್ಕೆ ಐ ಸೌಂಡ್ ಬಂದ ಸಿಲಬಲ್ ಎಷ್ಟೇ ಇರಲಿ, ಸಿಂಗಲ್ ಸಿಲಬಲ್ ಇರಲಿ, ಮಲ್ಟಿ ಸಿಲಬಲ್ ಇರಲಿ, ಕೊನೆಯಲ್ಲಿ ಐ ಅಂತ ಸೌಂಡ್ ಬಂದ್ರೆ ಅಲ್ಲಿ ವೈ ಹಾಕಬೇಕು. ಓಕೆ, ಐ ಅಂತ ಸೌಂಡ್ ಬಂದ್ರೆ, ಹಾಗಂತ ಅಲ್ಲಿ ಐ ಅಂತ ಸೌಂಡ್ ನಿಮಗೆ ವೈ ಇದ್ದ ತಕ್ಷಣ ಅಲ್ಲಿ ಐ ಅಂತಾನೆ ಆಗ್ಬೇಕು ಅಂತಿಲ್ಲ. ಐ ಅಂತ ಸೌಂಡ್ ಬಂದ್ರೆ ಒಂದು ಸಿಲಬಲ್ ಇರಲಿ, ಮಲ್ಟಿ ಸಿಲಬಲ್ ಇರಲಿ, ಯಾವುದೇ ಸಿಲಬಲ್ ಇರಲಿ, ಐ ಅಂತ ಕೊನೆಯಲ್ಲಿ ಬಂತ ಇಟ್ ಈಸ್ ಆಲ್ವೇಸ್ ವೈ ಅಲ್ಲಿ ಇರಲೇಬೇಕು. ಓಕೆ, ಅದೇ